RCB ಮತ್ತೆ ಗುಜರಾತ್ ನಡುವೆ ಕ್ವಾಲಿಫೈಯರ್ ಒನ್ ಮ್ಯಾಚ್ ಇದೆ. ನಾವು ಒನ್ ಸೈಡ್ ಅಂತ ಆಡಿ ಗೆಲ್ಲೋದು ತುಂಬಾ ಒಳ್ಳೇದು ರೀ. ಯಾಕೆ ಗೊತ್ತಾ, ಇವತ್ತಿನ ಮ್ಯಾಚ್ ನಾವು ಗೆದ್ರೆ ಡೈರೆಕ್ಟ್ ಆಗಿ ಫೈನಲ್ಸ್ಗೆ ಹೋಗ್ತೀವಿ. ಫೈನಲ್ಸ್ ಅಲ್ಲಿ ಯಾರೇ ಬಂದ್ರು ನಾವು ಗೆದ್ರೆ ನಮ್ದು ಎರಡನೇ ಕಪ್ ಆಗುತ್ತೆ. ಅಂದ್ರೆ RCB ಟೀಮ್ ಎದುರುಗಡೆ 2 ಕಪ್ಪು, ಅದು ಬ್ಯಾಕ್ ಟು ಬ್ಯಾಕ್ ತಗೊಂಡಿದ್ದೀವಿ ಅನ್ನೋದು ಒಂದು ರೆಕಾರ್ಡ್ ಆಗುತ್ತೆ. ಆ ಒಂದು ರೆಕಾರ್ಡ್ನಾದ್ರು ತುಂಬಾ ಸುಲಭವಾಗಿ ಮಾಡೋಣ ಅಂತ. ಯಾಕೆಂದ್ರೆ ಈ 18-19 ವರ್ಷ ಎಷ್ಟು ಸಾರಿ ನಾವು ಫೈನಲ್ಸ್ ಬಂದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಬಿಟ್ಟಿದೀವಿ. ಕರೆಕ್ಟಾ? RCB ಜರ್ನಿ ಅಷ್ಟೊಂದು ಸುಲಭವಾಗಿಲ್ಲ. ಈ ಸೀಸನ್ ಅಲ್ಲಾದ್ರೂ ಒನ್ ಸೈಡ್ ಅಲ್ಲಿ ಮುಂದೆ ಇರುವಂತ 2 ಫೈನಲ್ ಮ್ಯಾಚ್ ಗಳನ್ನ ಗೆದ್ಬಿಟ್ಟು ನಾವು ಕಪ್ ನ ತಗೊಂಡ್ಬಿಟ್ರೆ RCB ಇದು ಹೆಸರಲ್ಲಿ 2 ಕಪ್ಪುಗಳು ರೆಡಿಯಾಗಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇವತ್ತಿನ ಮ್ಯಾಚ್ ನಲ್ಲಿ RCB ನವರು ಒನ್ ಸೈಡ್ ಬೈ ಚಾನ್ಸ್ ಟಾಸ್ ಸೋತ್ರೆ ಅವರು ಇವ್ರಿಗೆ ಮೊದಲೇ ಬ್ಯಾಟಿಂಗ್ ಕಳಿಸ್ತಾರೆ. ಆಗ ಇವರು 250+ ಸ್ಕೋರ್ ಮಾಡಿದ್ರೆ ಧರ್ಮಶಾಲಾದಲ್ಲಿ 200+ ಸ್ಕೋರ್ ಮಾಡೋದು ತುಂಬಾ ಕಷ್ಟ ಇದೆ. ಇವತ್ತು ಸ್ಕೋರ್ ಮಾಡಿದ್ರೆ ಚೇಸ್ ಮಾಡೋದಕ್ಕೆ ಕಷ್ಟ ಯಾಕಾಗುತ್ತೆ ಗೊತ್ತಾ? ಈ ಗುಜರಾತ್ ಟೀಮ್ ನಲ್ಲಿ ಬರೀ 3 ಜನ ಬ್ಯಾಟ್ಸ್ಮನ್ಗಳು ಇರೋದು. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್. ಇದರಲ್ಲಿ ಶುಭ್ಮನ್ ಗಿಲ್ ಬಂದು ಆತ ಒಂಥರ ಕ್ಲಾಸಿಕ್ ಬ್ಯಾಟ್ಸ್ಮನ್. ಆತಂದು ಸ್ಟ್ರೈಕ್ ರೇಟು 170+ ಇರುತ್ತೆ. ಇನ್ನು ಸಾಯಿ ಸುದರ್ಶನ್ ಕೂಡ 160-170. ಅವರು ಅಂತ ದೊಡ್ಡ ಹಿಟ್ಟರ್ಗಳು ಅಲ್ಲ. ಹಂಗಾಗಿ ಇವತ್ತಿನ ಮ್ಯಾಚ್ ನಲ್ಲಿ ಇವರು 250+ ಸ್ಕೋರ್ ಮಾಡಿ ಅವರಿಗೆ 250 ಚೇಸ್ ಮಾಡೋದಕ್ಕೆ ಕೊಟ್ರೆ, ನಮ್ಮ ಬೌಲರ್ಸ್ ಗಳಲ್ಲಿ ಇಷ್ಟೊಂದು ಕೆಪಾಸಿಟಿ ಇದೆ, ಅವರಿಗೆ ಆರಾಮಾಗಿ 180-190 ನಲ್ಲಿ ಕಟ್ ಹಾಕ್ಬಿಡ್ತಾರೆ. ಯಾಕೆಂದ್ರೆ ಈ ಗುಜರಾತ್ ಟೀಮ್ ನಲ್ಲಿ ಈ 3 ಜನ ಬ್ಯಾಟ್ಸ್ಮನ್ಗಳು ಔಟ್ ಆದ್ರೆ ಇನ್ನು ಮಿಡ್ಲ್ ಆರ್ಡರ್ ಅಲ್ಲಿ ಹೇಳ್ಕೊಳ್ಳುವಂತ ಅಂತ ಬ್ಯಾಟ್ಸ್ಮನ್ಗಳು ಇಲ್ಲ. ಇನ್ನೊಂದು ಕಡೆ ಸದ್ಯಕ್ಕೆ ಈ ವರ್ಷನೂ ಕೂಡ ಗುಜರಾತ್ ಟೀಮ್ ನಲ್ಲಿ ಆಸ್ ಎ ಟೀಮ್ ಹೇಳ್ಬೇಕು ಅಂದ್ರೆ ಅವರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಆದ್ರೆ ಆ ಜೇಸನ್ ಹೋಲ್ಡರ್ ಅನ್ನುವಂತ ಆಲ್ರೌಂಡರ್ ಬಂದ್ಮೇಲೆ ಈ ಟೀಮ್ನವರು ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಜೇಸನ್ ಹೋಲ್ಡರ್ನ ಒಬ್ಬ ಬೌಲರ್ ಆಗಿ ಅವ್ರು ತಗೊಂಡಿದ್ರು. ಆದ್ರೆ RCB ಎದುರುಗಡೆ ಆಡಿದಂತಹ ಒಂದು ಮ್ಯಾಚ್ ಅಲ್ಲಿ ಆ ಒಂದು ಮ್ಯಾಚ್ RCB ನವರು ತುಂಬಾ ಸುಲಭವಾಗಿ ಗೆದ್ದಿದ್ರು. ಆದ್ರೆ ಆ ಮ್ಯಾಚ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ 20-30 ರನ್ ಹೊಡೆದ್ಬಿಟ್ಟು RCB ಬೌಲರ್ಸ್ ಗಳಿಗೆ ಶಾಕ್ ಕೊಟ್ಟಿದ್ದ. ಆ RCB ಎದುರುಗಡೆ ಆಡಿದಂತಹ ಒಂದು ಮ್ಯಾಚ್ ಆಗಿದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಇಂದ ಬ್ಯಾಕ್ ಟು ಬ್ಯಾಕ್ ಅವರು 5 ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ. ಅದೇ ತರನೇ ಅದೇ ಗುಜರಾತ್ ನವರು ಬೆಂಗಳೂರಿನಲ್ಲಿ ಬಂದಾಗ RCB ನವರು ಗೆದ್ದಿದ್ರಲ್ವಾ, ಅದೇ RCB ನವರು ಗುಜರಾತ್ ಅಹಮದಾಬಾದ್ ಹೋದಾಗ ಗುಜರಾತ್ ನವರು ತುಂಬಾ ಸುಲಭವಾಗಿ RCB ನ ಸೋಲ್ಸಿದ್ರು. ವೀಕ್ ಇರುವಂತ ಗುಜರಾತ್ ಟೀಮ್ ನ ಸ್ಟ್ರಾಂಗ್ ಆಗೋದಕ್ಕೆ ಜೇಸನ್ ಹೋಲ್ಡರ್ದು ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಕಾರಣ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ಈ ಗುಜರಾತ್ ಟೀಮ್ ಸ್ಟ್ರಾಂಗ್ ಆಗೋದಕ್ಕೆ ಬರೀ 4-5 ಜನ ಪ್ಲೇಯರ್ಸ್ಗಳು ಅಷ್ಟೇ. ಅದರಲ್ಲಿ ಶುಭ್ಮನ್ ಗಿಲ್ದು ಬ್ಯಾಟಿಂಗು, ಸಾಯಿ ಸುದರ್ಶನ್ದು ಬ್ಯಾಟಿಂಗು ಬಿಟ್ರೆ ರಶೀದ್ ಖಾನ್ದು ಬೌಲಿಂಗು, ಇನ್ನು ಜೇಸನ್ ಹೋಲ್ಡರ್ದು ಆಲ್ರೌಂಡರ್ ಪರ್ಫಾರ್ಮೆನ್ಸು. ಈ 4-5 ಜನರನ್ನ ನಾವು ಕಟ್ಟಾಕಿದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನಾವು ತುಂಬಾ ಸುಲಭವಾಗಿ ಗೆಲ್ಬಹುದು. ಇನ್ನೊಂದು ಕಡೆ RCB ನಲ್ಲಿರುವಂತ ಬ್ಯಾಟ್ಸ್ಮನ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿಗೂ ರೀಸೆಂಟ್ ಆಗಿ ಆಡಿದಂತ ಈ ಕೋಲ್ಕತ್ತಾ ಎದುರುಗಡೆ ಆಡಿದಂತ ಮ್ಯಾಚ್ ಬಿಟ್ರೆ ಬೇರೆ ಯಾವ ಮ್ಯಾಚ್ ಅಲ್ಲೂ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಇವತ್ತಿನ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿದು ಒಳ್ಳೆ ರನ್ಸ್ ಗಳು ಬಂದೇ ಬರುತ್ತೆ. ಇನ್ನ ರಜತ್ ಪಾಟಿದಾರ್ದು ಅಷ್ಟೇ 4-5 ಮ್ಯಾಚ್ ಗಳಿಂದ ಸರಿಯಾಗಿ ರನ್ ಹೊಡೆಯೋದಿಕ್ಕೆ ಆಗಿಲ್ಲ. ಇವತ್ತಿನ ಮ್ಯಾಚ್ ನಲ್ಲಿ ಕಮ್ಬ್ಯಾಕ್ ಮಾಡಿದ್ರು ಕೂಡ ಮಾಡಬಹುದು. ಇನ್ನು ವೆಂಕಟೇಶ್ ಅಯ್ಯರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ಗೆ ಇವತ್ತು ಫಿಲ್ ಸಾಲ್ಟ್ ಏನಾದ್ರು ಜಾಯಿನ್ ಆಗಿಲ್ಲ ಅಂದ್ರೆ ವೆಂಕಟೇಶ್ ಅಯ್ಯರ್ನ ಫಸ್ಟ್ ಬ್ಯಾಟಿಂಗ್ ನ ಇವರು ಕಳಿಸಿದ್ರೆ ಮಾತ್ರ ವೆಂಕಟೇಶ್ ಅಯ್ಯರ್ ಸಿಕ್ಕಿರುವಂತ ಒಂದು ಸಣ್ಣ ಅವಕಾಶದಲ್ಲೇ 40-50 ರನ್ ಹೊಡೆದ್ಬಿಟ್ಟು ಗುಜರಾತ್ ಬೌಲರ್ಸ್ ಗಳಿಗೆ ಚಳಿ ಜ್ವರ ಬರ್ಸೋದು ಗ್ಯಾರಂಟಿ. ನೋಡೋಣ ಇವತ್ತಿನ ಮ್ಯಾಚ್ ಇನ್ನು ಶುರು ಆಗಿದ್ಮೇಲೆ RCB ನವರು ಅದು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಗೊತ್ತಾ, ಇವತ್ತಿನ ಮ್ಯಾಚ್ ನಲ್ಲಿ ಏನು ಸ್ಟ್ರಗಲ್ ಇರಬಾರ್ದು. RCB ನವರು ತುಂಬಾ ಸುಲಭವಾಗಿ ಗೆಲ್ಲಬೇಕು. ಬೈ ಚಾನ್ಸ್ ಟಾಸ್ ಗೆದ್ರೆ 250 ತುಂಬಾ ಸುಲಭವಾಗಿ ಹೊಡಿಬೇಕು. ಇವರು ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರೆ ಅವರಿಗೆ 150-160ರಲ್ಲಿ ಆಲ್ಔಟ್ ಮಾಡಿ ಆ ರನ್ಗಳನ್ನ ಬೇಗ ಫಾಸ್ಟ್ ಆಗಿ ಚೇಸ್ ಮಾಡಿ ಫೈನಲ್ ಬಂದು ಇವರು ಫೈನಲ್ ಅಲ್ಲೂ ಗೆದ್ಬಿಟ್ಟು ಈ ಸಾರಿ ತುಂಬಾ ಸುಲಭವಾಗಿ ಕಪ್ ತಗೊಂಡ್ಬಿಟ್ಟು ಈ ಸಾರಿನೂ ಕೂಡ ನಾವು ತುಂಬಾ ಸುಲಭವಾಗಿ ಚಾಂಪಿಯನ್ಸ್ ಆಗ್ಬೇಕು ಅನ್ನೋದೇ ನಂದು ಕೂಡ ಉದ್ದೇಶ ಇರೋದು. ನೀವು ನೋಡಿರ್ಬೋದು, SRH ಎದುರುಗಡೆ ಆಡ್ಬೇಕಾದ್ರೆ RCB ನವರು ಆ ಒಂದು ಮ್ಯಾಚ್ ಗೆಲ್ಲುವಂತ ಪ್ರಯತ್ನ ಯಾಕೆ ಮಾಡಿಲ್ಲ ಅಂದ್ರೆ ಈ
ಹೈದರಾಬಾದ್ನವರು ಮೊದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಬಂದಿರು, ಇವತ್ತು ಆರ್ ಸಿ ಬಿನವರು ಇವತ್ತಿನ ಮ್ಯಾಚ್ನ ಗೆಲ್ಲೇಬೇಕು ಅಂತ ಪೂರ್ತಿ ತಯಾರಿ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಇವರನ್ನ ನಾವು ತುಂಬಾ ಸುಲಭವಾಗಿ ಔಟ್ ಮಾಡಿ, ಅಂದ್ರೆ ಅವ್ರದ್ದೊಂದು ಟಾರ್ಗೆಟ್ ಇತ್ತು, ಎಷ್ಟು ತುಂಬಾ 163 150 ಒಳಗಡೆನೆ ಇವರಿಗೆ ಕಟ್ ಹಾಕ್ಬಿಡ್ಬೇಕು ಅಂತ. ಆದ್ರೆ ಅವರ ಆ ಟಾರ್ಗೆಟ್ ಕಂಪ್ಲೀಟ್ ಆಗ್ಲಿಲ್ಲ. ಕೊನೆಗೆ ಆರ್ ಸಿ ಬಿನವರು ಆ ಒಂದು ಮ್ಯಾಚ್ ಗೆಲ್ಬೇಕು ಅಂತ ಅನ್ನೋದೇ ಇವ್ರದ್ದು ಟಾರ್ಗೆಟ್ ಇರಲಿಲ್ಲ. ಇವ್ರದ್ದು ಟಾರ್ಗೆಟ್ ಏನಿತ್ತಪ್ಪ ಅಂದ್ರೆ ಹೇಗಾದ್ರೂ ಮಾಡಿ 200 ಕ್ರಾಸ್ ಮಾಡಿದ್ರೆ ಆರ್ ಸಿ ಬಿನವರು ಪ್ಲೇ ಆಫ್ ನಲ್ಲಿ ಫಸ್ಟ್ ಬರ್ಬಹುದು ಅನ್ನುವಂತ ಇವ್ರದ್ದು ಕ್ಯಾಲ್ಕುಲೇಷನ್ ಇಂದ ಫಸ್ಟ್ ಬಂದಿದ್ದಾರೆ. ಆ ಒಂದು ಫಸ್ಟ್ ಸ್ಪಾಟಿಗೆ ಬರೋದಕ್ಕೆ ಇನ್ನೊಂದು ಕೂಡ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಏನ್ ಗೊತ್ತಾ, ಇವತ್ತು ಮಳೆ ಬಂದು ಮ್ಯಾಚ್ ಏನಾದ್ರು ಕ್ಯಾನ್ಸಲ್ ಆಯಿತು ಅಂತ ತಿಳ್ಕೊಳ್ಳಿ, ಕ್ಯಾನ್ಸಲ್ ಆದರೆ ಆರ್ ಸಿ ಬಿನವರು ಡೈರೆಕ್ಟ್ ಆಗಿ ಫೈನಲ್ಗೆ ಹೋಗ್ತಾರೆ. ಸೋತವರು ಮತ್ತೆ ಎಲಿಮಿನೇಟರ್ ಆಡಿ ಮತ್ತೆ ಅವರು ಗೆದ್ದುಬಿಟ್ಟು ಮತ್ತೆ ಅವರು ಫೈನಲ್ಗೆ ಬರಬೇಕಾಗುತ್ತೆ. ಹಂಗಾಗಿ ನೋಡಿ, ಹೈದರಾಬಾದ್ ಎದುರುಗಡೆ ಆಡ್ದಂಥ ಮ್ಯಾಚಲ್ಲಿ ಸ್ಮಾರ್ಟ್ ಮೂವ್ ಮಾಡಿ, ಅದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದೆಲ್ಲ ಕಾರ್ತಿಕ್ದೇ ಪ್ಲಾನ್ ಇರುತ್ತೆ. ಆ ಒಂದು ಪ್ಲಾನ್ ಪ್ರಕಾರ ಆಡ್ಬಿಟ್ಟು 2 ಪಾಯಿಂಟ್ ಬರ್ದೇ ಇದ್ರು ಕೂಡ ರನ್ ರೇಟ್ ತಗೊಂಡ್ಬಿಟ್ಟು ಆ ಒಂದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಬಂದಿದ್ದೀವಿ. ಇನ್ನು ಆರ್ ಸಿ ಬಿ ಟೀಮ್ ನಲ್ಲಿರುವಂತಹ ಬೌಲರ್ಸ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಹೇಸಲ್ವುಡ್ ಪರ್ಫಾರ್ಮೆನ್ಸ್ ಏನೋ ಹೋಗ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ರನ್ಗಳನ್ನ ಕೊಡ್ತಾ ಇದ್ದಾನೆ. ಇವತ್ತಿನ ಮ್ಯಾಚ್ ನಲ್ಲಿ ಹೇಸಲ್ವುಡ್ ಕಮ್ ಬ್ಯಾಕ್ ಮಾಡಬಹುದು. ಇನ್ನು ಸ್ಪಿನ್ ಬೌಲರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಕೃಣಾಲ್ ಪಾಂಡ್ಯ, ಅಬ್ಬಬ್ಬ, ಆತಂದು ಬ್ಯಾಟಿಂಗ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಬೌಲಿಂಗ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ವೇರಿಯೇಷನ್ಗಳು, ಅದು ತುಂಬಾ ಚೆನ್ನಾಗಿ ವರ್ಕ್ ಕೂಡ ಆಗ್ತಾ ಇದೆ. ಅಂದ್ರೆ ಸದ್ಯಕ್ಕೆ ಇವಾಗ ಭುವನೇಶ್ವರ್ಗೆ ಕೃಣಾಲ್ ಪಾಂಡ್ಯ, ರಸಿಕ್ದಾರ್ದು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಈ ಸುಯೇಶ್ ಶರ್ಮಾ ಬದಲು ಎಲ್ಲರೂ ಹೇಳ್ತಾ ಇದ್ದಾರೆ ಜಾಕೋಬ್ ಡಫಿನ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಇವತ್ತಿನ ಮ್ಯಾಚ್ ಶುರು ಆದಾಗ ಆರ್ ಸಿ ಬಿ ಟೀಮ್ ನ ಮ್ಯಾನೇಜ್ಮೆಂಟ್ನವರು ಅದು ಏನ್ ಡಿಸಿಷನ್ ತಗೊಂತಾರೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ತುಂಬಾ ಅದ್ಭುತವಾಗಿ ಆಗುವಂತ ಚಾನ್ಸಸ್ ಇದೆ ರೀ. ಅದು ಒನ್ ಸೈಡ್ ಮ್ಯಾಚ್, ಆರ್ ಸಿ ಬಿನವರು ಗೆಲ್ಲುವಂತ ಚಾನ್ಸಸ್ ಇದೆ. ನೋಡೋಣ, ಇವತ್ತಿನ ಮ್ಯಾಚ್ ಶುರು ಆದ್ಮೇಲೆನೇ ಗೊತ್ತಾಗೋದು ಆರ್ ಸಿ ಬಿನವರು ಇನ್ನು ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ.